ಕರ್ನಾಟಕ ಗಮಕ ಕಲಾ ಪರಿಷತ್ತು ಶ್ರೀನಗರ ಬೆಂಗಳೂರು ಪದ್ಮಭೂಷಣ ಪ್ರಶಸ್ತಿ ಶೋಭಿತರಾದ ವಿದ್ವದ್ವರೇಣ್ಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಸಮ್ಮಾನ ಮಹೋತ್ಸವದಲ್ಲಿ ಪ್ರದಾನ ಮಾಡಿದ ಸಭಾಜನ ಪದ್ಯಮಾಲಿಕೆ. ನಿಸ್ಸೀಮಾನಂದ ಭಾಜೋ ಜಗತಿ ಖಲು ಜನಾ ಸಂಸ್ಕೃತೆ ಪ್ರೀತಿಮಂತಃ ಪದ್ಮಭೂಷಾ ಪ್ರಶಸ್ತ್ಯ ಜನಪದಪತಿನಾ ಮಂಡಿತೆ ಶ್ರೀ ಗಣೇಶೇ ಕೇಚಿದ್ ಭಕ್ತ್ಯಾ ಭಜಂತೆ ಸ್ತುತಿ ಕಲಿತ ಪದೈಶ್ಚಾಭಿನಂದಂತಿ ಸರ್ವೇ ವೃದ್ಧಾಸ್ತ್ವಾಶೀರ್ಭಿರೇನಂ ಸುವಿಮಲಮತಯಶ್ಚಾಭಿನಂದಂತಿ ನೂನಂ. ಬ್ರಹ್ಮಾ ವಾ ಕಿಮಸೌ ಯತೋಕ್ಷರಮಯಂ ಕೃತ್ಸ್ನಂ ಜಗತ್ಕಲ್ಪಿತಂ ಕಿಂ ಗೀರ್ದೇವ್ಯಥ ವಾङ्ಮಯಂ ರಸಮಯಂ ಯಸ್ಯಾಃ ಮುಖಾನ್ನಿ ಸ್ಮೃತಂ ಸಂಚಿತ್ಯೈಮವ ಪಾಪ ನಿಶ್ಚಿತಮತಿಂ ನಾಂತೆ ವಿಪಶ್ಚಿದ್ಗಣಃ ಶಾಸ್ತ್ರಾಣಾಂ ಅವಧಾನ ಕಾರ್ಯನಿರತೆ ಶ್ರೀಮದ್ಗಣೇಶೇ ಬುಧೇ ಪ್ರಾಗಲ್ಭ್ಯೇ ಬ್ರಹ್ಮಚರ್ಯೇ ಚ ಶಿವಸುತಸಮಃ ಶ್ರೀಗಣೇಶೇತಿ ನಾಮ್ನಿ ಭಕ್ತ್ಯಾಂ ಹಾರ್ದೆ ಜನನ್ಯಾಂ ಪರಿಜನಸಹನೆ ಧಾರಣೆ ಭಾಷಣೆ ತ್ವಂ ನೈಪುಣ್ಯೇ ನೈಕಶಾಸ್ತ್ರೇ ಸಹಜ ಸಮಮತೌ ಸರ್ವದಾಧಿ ಪ್ರಸಾದೇ ವೈಷಮ್ಯಂ ತ್ವಾಸ್ಯ ಮಾತ್ರೇ ಭವತಿ ಚ ಗಣಪೇ ದೃಶ್ಯತೆ ಚಾವಧಾನಿನ್ ವಿರಚನ ಮಧುಸಕ್ತಾಃ ಸಂತಿ ಯಾವದ್ರಸಜ್ಞಾಃ ಜಗತಿ ವಹತಿ ವಾಣಿ ಯಾವದರ್ಥಂ ಮಿಥಶ್ಚ ಕಲಯತಿ ಭುವಿ ಯಾವದ್ವಾಕ್ಷರಾಣಾಂ ವಿಲಾಸಃ ಮನಸಿ ಮನಸಿ ತಾವತ್ ಸ್ಮರ್ಯತೆ ಶ್ರೀ ಗಣೇಶಃ. ಅಷ್ಟಾವಧಾನ ಕವಿತಾ ಸರಸ್ವತಿ ಚರಣ ಸರಸಿಜ ಪ್ರಣಯಿನ್ ತ್ವಯಿ ನೂಪುರ ಇವ ಮುಖರೆ ಹಠಾತ್ ಭವತಿ ರಸಿಕ ಹಂಸ ಸಮ್ಮರ್ದಃ. ಕೃಪೆಯಿಡುತ್ತೈದಿದಳ್ ಸಕಲ ಶಾಸ್ತ್ರ ವಿಶಾರದೆ ಶಾರದೆ ಸ್ವಯಂ ಸುಪುರುಷ ಜಿಹ್ವೆಯೊಳ್ ನೆಲೆಸುವಾಶೆಯೊಳ್ ಅಂದವಧಾನಿರಾಗರೆಂಬ ಉಪಮೆಗೆ ನಿಲ್ಕದರ್ದೊರೆಯೇ ಧರ್ಮರಸಂಗಳ ಬ್ರಹ್ಮಯುಕ್ತದೀ ತ್ರಿಪಥಗೆಯಾದ ಧಾರೆಯುಲಿಯೈದಿರೆ ಲೋಕದ ಸೈಪು ಇದಲ್ಲಮೇ
ಮತಿ ಪ್ರಬುದ್ಧಮಪ್ಪವೊಲ್ ಸನಾತನಕ್ಕೆ ನಿಷ್ಠಮಾಗುತುಂ ಸಮಸ್ತ ಕಾರ್ಯದೊಳ್ನಿತಾಂತ ಮೊಲ್ದು ಪೇಳ್ದಪರ್ ವಿತಾನಮಾಗೆ ಧರ್ಮಕಂ ಹಿತಂಗೊಳಲ್ಕೆ ಲೋಕಮುಂ ಶತಾವಧಾನಿರ ಗಣೇಶರಲ್ತೆ ವಂದ್ಯರಾವಗಂ ಶತಾವಧಾನಿರ ಗಣೇಶರಲ್ತೆ ವಂದ್ಯರಾವಗಂ ಅನುನಯಕ್ಕೊಪ್ಪದ ವಿದ್ಯಾ ವಿನಯಂಗಳೆರಡು ಸಮಾನ ಮಿತ್ರತ್ವದೊಳುಂ ಗುಣಿ ರಾಗಣೇಶರಲಿ ನೆಲೆಯನು ಕಂಡಿವೆ ನಮಿಪೆಯೇ ಪದ್ಮಭೂಷಣ ಭೂಷಂ ಕಾವ್ಯ ಕಲೆ ಸಂಗೀತ ಸಂಹಿತೆ ನಾಟ್ಯಶಾಸ್ತ್ರಾದಿಗಳನು ಯಾವ ಕಂದನ ಮಿದುಳಿನಲಿ ಸಾಕಲ್ಯದಲ್ಲಿ ನಿಕ್ಷೇಪಿಸಿ ತಾನು ವಿಶ್ರಾಂತಿಯನ್ನು ಪಡೆದಳೋ ವೀಣೆ ನುಡಿಸಿ ಸರಸ್ವತಿ ಆ ಗಣೇಶಗೆ ನಮನ ವಿದ್ವಲ್ಲೋಕ ವಿಸ್ಮಯ ಭಾರತಿ ಡಾಕ್ಟರ್ ಎ ವಿ ಪ್ರಸನ್ನ, ಅಧ್ಯಕ್ಷರು, ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಮತ್ತು ಪರಿಷತ್ತಿನ ಸರ್ವ ಸದಸ್ಯರು. ಪರಾಭವ ಅಧಿಕ ಜ್ಯೇಷ್ಠ ಚತುರ್ದಶಿ 14/6/2026 ಭಾನುವಾರ, BMS ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣ, ಬೆಂಗಳೂರು. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮೊದಲೇ ತಿಳಿಸಿದಂತೆ ಗಮಕ ಕಲಾ ಪರಿಷತ್ತಿನ ಬಂಧುಗಳು ಈ ಪ್ರಶಸ್ತಿ ಉದ್ಘೋಷಿತವಾದ ಕೆಲವೇ ದಿವಸಗಳಲ್ಲಿ ನನ್ನನ್ನು ಸಂಪರ್ಕಿಸಿ ಈ ರೀತಿಯ ಸನ್ಮಾನ ಕಾರ್ಯಕ್ರಮಕ್ಕಾಗಿ ದಿವಸವನ್ನು ಕೇಳಿದ್ರು. ಆಗ ನಾನು ಬೇರೆ ಕಾರ್ಯಕ್ರಮಗಳ ಅಡ್ಡ ಬರುತ್ತವೆ ಮತ್ತು ಪ್ರಶಸ್ತಿ ಪ್ರದಾನ ದೆಹಲಿನಲ್ಲಿ ಮಾಡೋವರೆಗೂ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಳೆ ಹನಿ ಬಿಟ್ಟಾಗ ಚಾತಕ ಬಾಯಿ ಬಿಟ್ಟುಕೊಂಡಿರಬೇಕು. ಅದರಿಂದ ಅದು ಬಂದ ಮೇಲೆ ಇದನ್ನು ಮತ್ತೆ ಮುಂದೆ ಹಾಕೋದು ಅಥವಾ ಅದನ್ನು ರದ್ದುಪಡಿಸೋದು ಚೆನ್ನಾಗೋದಿಲ್ಲ. ಅದಕ್ಕಾಗಿ ಆ ಕಾರ್ಯಕ್ರಮ ಮುಗಿದು ಬಿಡಲಿ, ಆಗ ಯಾವುದೇ ತೊಂದರೆ ಇರೋದಿಲ್ಲ, ಅಡ್ಡಿ ಇರೋದಿಲ್ಲ ಅಂತಂದೆ. ಪ್ರೀತಿಯಿಂದ ಅದನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಇವತ್ತು ನನಗೆ ತುಂಬ ಕಾಲದಿಂದ ಬಲ್ಲಂತಹ ಹಿರಿಯರಾದ ನಮ್ಮ ಬಾಬು ಕೃಷ್ಣಮೂರ್ತಿಯವರು ಶುಭಾಶಂಸನೆ ಮಾಡಿದ್ದಾರೆ. ಒಳ್ಳೆಯ ಮನಸ್ಸಿನ ಒಳ್ಳೆಯ ಲೇಖಕರು. ಯಾಕೆಂದರೆ ಅವರು ಮಾಡಿದ ಕೆಲಸ ಬಹಳ ದೊಡ್ಡದು. ಯಾವಾಗ ದೇಶಭಕ್ತಿ ಅಂತ ಅನ್ನೋದೇ ಒಂದು ಪಾತಕ ಅನ್ನುವ ಕಾಲ ಇತ್ತು, ಆಗ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ದೇಶಭಕ್ತಿಯನ್ನು ಕುರಿತು ಮಾತನಾಡೋದು ಒಂದು ದೊಡ್ಡ ವಿಷಯ ಆಗಿದೆ, ಎಲ್ಲರೂ ಗೌರವ ಕೊಡ್ತಾರೆ. ಆಗ ಅವ್ರು ಮಾಡ್ತಾ ಇದ್ದ ಕಾಲದಲ್ಲಿ
ಹಾಗೆ ಹೇಳಿದವ್ರನ್ನ ಜೈಲಲ್ಲಿ ಹಾಕ್ತಾ ಇದ್ದಂಥ ಕಾಲ ಇತ್ತು. ಆಗ ಅವರು ಆ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಲೇ ಇರ್ತೀನಿ, 2014 ಆದಮೇಲೆ ಹಿಂದೂಗಳಾದವರು, ಭಾರತೀಯರಾದವರು ತುಂಬ ಜನ ಇದ್ದಾರೆ. ಅದಕ್ಕೆ ಮುನ್ನ ಹಾಗೆ ಇದ್ದವರು ಬಹಳ ದೊಡ್ಡವರು ಅಂತ. ಹಾಗೆ ನನಗೆ ತುಂಬ ದೀರ್ಘಕಾಲದಿಂದ ಗೆಳೆಯರಾದಂಥವರು ಡಾಕ್ಟರ್ ಎ ವಿ ಪ್ರಸನ್ನ ಅವರು, ಅವರ ಶ್ರೀಮತಿ ನಿರ್ಮಲಾ ಅವರು ಕೂಡ, ಅವರ ಕಾವ್ಯವಾಚನಕ್ಕೂ ನಾನು ವ್ಯಾಖ್ಯಾನವನ್ನು ಮಾಡಿದ್ದೀನಿ. ನನಗೆ ಗಮಕ ಕಲಾ ಪರಿಷತ್ತಿನ ಜೊತೆಗೆ ಮಾತ್ರವಲ್ಲದೆ ಗಮಕ ಕಲೆಯ ಜೊತೆಗೆ ಸಂಬಂಧ ಸಾಹಿತ್ಯ ಜೊತೆಗಿನ ಸಂಬಂಧಕ್ಕಿಂತ ಪ್ರಾಚೀನವಾದದ್ದು. ನನ್ನ ಮನೆಯ ಪಕ್ಕದಲ್ಲಿ ನನಗೆ 5 ವರ್ಷವಾಗಿದ್ದಾಗ ದೊಡ್ಡ ಗಮಕಿಗಳಿದ್ದರು. ಅವರು ಕೃಷ್ಣಗಿರಿ ಕೃಷ್ಣರಾಯರ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬರಾದಂಥ ಸ್ವರ್ಗೀಯ ಅನ್ನಪೂರ್ಣಮ್ಮ ರಘುಪತಿ ಶಾಸ್ತ್ರಿಗಳು. ಹಾಗಾಗಿ ನನಗೆ ಅಕ್ಷರಾಭ್ಯಾಸ ಆಗುವ ಕಾಲದಲ್ಲಿ ಪರಿಚಯ ಆಗಿದ್ದ ಕಾವ್ಯ ಅಂತಂದರೆ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ತೊರವೆ ರಾಮಾಯಣ, ಇಂಥವು ವಿಶೇಷವಾಗಿ ಕುಮಾರವ್ಯಾಸ ಭಾರತ. ಅಂದರೆ ಯಾವ ಕಾಲದಲ್ಲಿ ಯಾವುದನ್ನು ಯಾರು ಊಹಿಸಿಕೊಳ್ಳಲ್ವೋ ಅಂಥದ್ದು ನನಗೆ ಸಿಕ್ಕಿತ್ತು. ಅದು ಎಷ್ಟು ಮನಸ್ಸಿನಲ್ಲಿ ಗಾಢವಾದ ಪ್ರಭಾವವನ್ನು ಬೀರ್ತು ಅಂತಂದರೆ, ನನಗೆ ಉಪನಯನವಾದ ತಕ್ಷಣ ನಮ್ಮ ತಂದೆ ಕೊಟ್ಟಂಥ ಉಡುಗೊರೆ ಕುಮಾರವ್ಯಾಸ ಭಾರತವನ್ನು. 11ನೇ ವಯಸ್ಸಲ್ಲಿ ಕುಮಾರವ್ಯಾಸ ಭಾರತ ಕೈಗೆ ಬಂತು. ಅರ್ಥ ಆದಷ್ಟು ನಾನು ಓದಿಕೊಂಡೆ. ನನ್ನ ಹಠ ಏನಂದರೆ, ಪೂರ್ತಿ ತಿಳ್ಕೊಂಡ ಮೇಲೆ ಭಾಷೆಯನ್ನೆಲ್ಲ ಒಂದು ಗ್ರಂಥ ಓದೋದು ಅಂತಲ್ಲ, ಅರ್ಥವಾಗದೇ ಇದ್ದರೆ ಅದನ್ನು ಪಕ್ಕಕ್ಕೆ ಇಡಬೇಕು ಅಂತಲ್ಲ, ಈ ಪುಟ ಅರ್ಥ ಆಗದೇ ಇದ್ದರೆ ಮುಂದಿನ ಪುಟಕ್ಕೆ ಹೋದರೆ ಹಿಂದಿಂದ ಅರ್ಥ ಆಗತ್ತೆ ಅನ್ನುವಂಥ ಒಂದು ಬಂಡ ಧೈರ್ಯ. ಹಾಗಾಗಿ ಅನೇಕ ಕಾವ್ಯಶಾಸ್ತ್ರಗಳನ್ನು ಅದೇ ರೀತಿಯಲ್ಲಿ ಓದಿಕೊಂಡು ಬಂದಿದ್ದಾಯಿತು. ಹಾಗೆ 1ನೇ ತರಗತಿಯಲ್ಲಿದ್ದಾಗ ಕುಮಾರವ್ಯಾಸ ಭಾರತವನ್ನು ಕೇಳಿದವನು 10ನೇ ತರಗತಿಗೆ ಬಂದಾಗ, ಆಗ PUC ಕಾಲೇಜಿಗೆ ಸೇರೋದಕ್ಕೆ ಸಾಕಷ್ಟು ಕಾಲ ಇದ್ದಿದ್ದರಿಂದ 1000 ಭಾಮಿನಿ ಷಟ್ಪದಿಗಳಲ್ಲಿ ಸೀತಾ ಕಲ್ಯಾಣ ಕಾವ್ಯ ಬರೆದೆ. ತೆಗೆದುಕೊಂಡು ಹೋಗಿ ಅನ್ನಪೂರ್ಣಮ್ಮನವ್ರಿಗೆ ಕೊಟ್ಟೆ. ಹಾಗೆ ಕೊಟ್ಟಾಗ ಅವರು, ಆಗ ನಾನು 4 ವರ್ಷ ಬೇರೆ ಊರಿನಲ್ಲಿ ಇದ್ದಿದ್ದಾಗಿತ್ತು, ಅದರಿಂದ ಅಷ್ಟು ಕಾಲ ಅವ್ರು ನೋಡೋಕ್ಕಾಗಿರಲಿಲ್ಲ. ಅವ್ರ ಮುಂದೆ ಇಟ್ಟೆ, ಇದು ನಾನು ಭಾಮಿನಿ ಷಟ್ಪದಿನಲ್ಲಿ ಬರೆದಂಥ ಕಾವ್ಯ, ನಿಮ್ಮ ಬಾಯಿಂದ ಇದರ ಪದ್ಯ ಕೇಳಬೇಕು ಅಂತ ನನಗೆ ಆಸೆ ಇದೆ ಅಂತ. ಯಾಕೆಂದರೆ ನಾನು ತುಂಬ ಅವರ ಕಾವ್ಯವಾಚನವನ್ನು ಕೇಳಿ ಬಹಳ ಪ್ರಭಾವಿತನಾದವನು. ತುಂಬ ಕಂಠದ ಗಾಂಭೀರ್ಯ ಅವರಲ್ಲಿತ್ತು, ಭಾವ ತುಂಬಿ ಹಾಡ್ತಾ ಇದ್ರು. ಅವ್ರ ಪಾಪ ಈಗ ಹೇಳಿದ್ದು ನಂಗೆ ಜ್ಞಾಪಕ ಇದೆ. ಸಂತೋಷದಿಂದ ಆ ಮೆಚ್ಚುಗೆ ಮಾತನ್ನು ಹೇಳ್ಕೊಳ್ತೀನಿ. ನಾನು ಕಾವ್ಯವಾಚನ ಮಾಡ್ತಾ ಇದ್ರೆ ನೀನು ಅಮ್ಮನ ಜೊತೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀಯಾ, ಈಗ ನೀನು ಬರೆದ ಕಾವ್ಯವನ್ನು ನಾನು ಹಾಡೋ ಥರ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟಂತು ಆರಂಭದ ಪದ್ಯಗಳನ್ನು ಹಾಡಿದ್ರು. ಹಾಗೆ ಗಮಕದ ಮೂಲಕವಾಗಿ ನಾನು ಸಾಹಿತ್ಯಕ್ಕೆ ಬಂದದ್ದು. ಚಿಕ್ಕ ವಯಸ್ಸಿನಲ್ಲಿ ಹರಿಕಥಾ ಕಾಲಕ್ಷೇಪ ಮಾಡಬೇಕು ಅಂತ ಅಪೇಕ್ಷೆ ಇತ್ತು, ಚಿತ್ರಶಿಲ್ಪಗಳಲ್ಲಿ ತೊಡಗಬೇಕು ಅಂತಿತ್ತು. ಅದು ಹೇಗೋ ಸಾಹಿತ್ಯ ಆ ಕಡೆಗೆ ನಾನು ಬರುವಂತೆ ಆದದ್ದು. ಇವು ಯಾವುದನ್ನು ನಾನು ಬೇರೆ ಅಂತ ಭಾವಿಸಿದ್ದೇ ಇಲ್ಲ. ನಮ್ಮ ವಿದ್ಯಾಪರಂಪರೆಯಲ್ಲಿ ಇವು ಯಾವುದನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದಿಲ್ಲ. ಗಮಕಿ ಆರ್ ಶಂಕರನಾರಾಯಣವರು ಮತ್ತು ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಸೇರಿ ಸಾಹಿತ್ಯ ಚತುರ್ಮುಖರು ಅಂತ ಒಂದು ಪುಸ್ತಕ ಬರೆದಿದ್ದುಂಟು. ಅನೇಕರಿಗೆ ಇಲ್ಲಿ ಗೊತ್ತಿರಬಹುದು. ಆ ಪುಸ್ತಕದ ಪರಿಚಯ ಇಲ್ಲದಿದ್ದರೆ ಅವಶ್ಯವಾಗಿ ಓದಿ. ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ. ಕವಿಯ ಜೊತೆಗೆ ಗಮಕಿ ಅವಿನಾಭಾವವಾಗಿರುವಂಥವನು ಅಂತ ಅನಿಸುತ್ತದೆ. ಯಾಕೆಂತಂದರೆ ತನ್ನ ಕಾವ್ಯವನ್ನು ತಾನು ಚೆನ್ನಾಗಿ ಹೇಳುವ ಶಕ್ತಿ ಇಲ್ಲದೆ ಇದ್ದವನಿಗೆ ಒಳ್ಳೆ ಕಾವ್ಯ ಬರೆಯೋದಕ್ಕಾಗುತ್ತೆ ಅನ್ನೋದೇ ಇಲ್ಲ. ನಾವು ವ್ಯಾಸ ವಾಲ್ಮೀಕಿಗಳ ಕಾಲ ಇರಲಿ, ಕಾಳಿದಾಸನಲ್ಲಿ ಕೂಡ ನೋಡ್ತೀವಿ, ಕಾಳಿದಾಸನಿಗೆ ಅಷ್ಟು ಸೊಗಸಾಗಿ ಕಾವ್ಯ ವಾಚನ ಮಾಡುವ ಶಕ್ತಿ ಇತ್ತು ಅಂತ ಗೊತ್ತಾಗುತ್ತದೆ. ಅವನು ಸಂಗೀತ, ನೃತ್ಯಾದಿ ಕಲೆಗಳಲ್ಲಿ ಕೂಡ ಕೋವಿದನಾಗಿದ್ದ. ಈಚೆಗೆ ಬಂದಾಗ ನಮ್ಮ ಚಾಮರಾಜ ಒಡೆಯರ ಆಸ್ಥಾನದಲ್ಲಿ ಅಭಿನವ ಕಾಳಿದಾಸ ಅಂತ ಇದ್ದ ಬಸಪ್ಪ ಶಾಸ್ತ್ರಿಗಳು ಅತಿ ಶ್ರೇಷ್ಠ ಗಮಕಿಗಳಾಗಿದ್ದರು ಅಂತ ಗೊತ್ತಾಗುತ್ತದೆ. ಈ ಥರ ದೊಡ್ಡ ಪರಂಪರೆ ಉಂಟು. ಇವತ್ತಿಗೂ ಆಂಧ್ರ ಪ್ರದೇಶದಲ್ಲಿ ಸಂಗೀತ ಕಲೀಲಿ ಬಿಡಲಿ ಅವರು ಪಾಪ, ಪದ್ಯ ಬರೆದವರು ಪದ್ಯವನ್ನು ಸಂಕೋಚವಿಲ್ಲದೆ ತಮಗೆ ಬಂದ ರಾಗದಲ್ಲಿ ಶ್ರಾವ್ಯವಾಗಿ ಶ್ರುತಿಶುದ್ಧವಾಗಿ ಹಾಡ್ತಾರೆ. ಅದು ಬೇಕಿರುವಂಥ ಶಕ್ತಿ ಅಂತ ನನಗೆ ಅನಿಸುತ್ತದೆ. ಹಾಗಾಗಿ ಗಮಕಿಗಳು ಅನಿವಾರ್ಯ ಮಾತ್ರವಲ್ಲ, ಕವಿಗಳು ಗಮಕಿಗಳು ಆಗಬೇಕು ಕೂಡ ಅಂತ ಅನಿಸುತ್ತದೆ. ವ್ಯಾಖ್ಯಾನಕಾರರಿಗೂ ಗಮಕದ ಪಟ್ಟು ಗೊತ್ತಿರಬೇಕು. ಅವರು ಬಳಸುವಂಥ ರಾಗಗಳು ಏನು, ಆ ರಾಗದ ಸ್ವಾರಸ್ಯ ಏನು, ಅವುಗಳ ವ್ಯತ್ಯಾಸಗಳು ಏನು ಅನ್ನೋದು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತದೆ. ಇಲ್ಲದೇ ಇದ್ದರೆ ಅವ್ರ ಪಾಡಿಗೆ ಇವ್ರ ಪಾಡಿಗೆ ಅಂತ ಆಗ್ತಾ ಇರ್ತದೆ. ಕಾವ್ಯ ಮತ್ತು ಕಾವ್ಯಕ್ಕೆ ಬಂದೊದಗುವ ನಾದ ಇಬ್ಬರಿಗೂ ಒಂದು ಸಂಪರ್ಕ ಸೇತು. ಆಮೇಲೆ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತ್ಯ ವಿಭಾಗಗಳಲ್ಲಿ ಸಾಹಿತ್ಯ ಗ್ರಂಥಗಳನ್ನು, ಅದರೊಳಗೂ ಪ್ರಾಚೀನ ಸಾಹಿತ್ಯವನ್ನು, ಅಭಿಜಾತ ಸಾಹಿತ್ಯವನ್ನು ಓದುವ ಪರಿಪಾಟಿ ಇಲ್ಲವೇ ಇಲ್ಲ. ಅದರ ಸಾರಾಂಶವನ್ನು ಇಟ್ಟುಕೊಂಡು ಅದರ ಮೇಲೆ ಸಾಮಾಜಿಕ ವ್ಯಾಖ್ಯಾನಗಳು ಅಂತ ಅಪವ್ಯಾಖ್ಯಾನಗಳು ಮಾಡ್ತಾ ಇರ್ತದೆ.
ಪಂಪನ ಬಗ್ಗೆ ತುಂಬ ಜನ ಕುಮ್ಮರಿಸ್ತಾ ಇರ್ತಾರೆ ಬರವಣಿಗೆನ. ಆದರೆ 4 ಪಂಪನ ಪದ್ಯಗಳನ್ನು ಚಂದಮಿದಾವದೊಂದೊಡಿರುವರ್ ಪದ ಬಂದದೊಳಾವ ನೀತಿ ಪೇಳೆಂದೊಡೆ ತೊಂಡು ಬಂಡುಗಡ ದುಟ್ಟುದ ನಿಕ್ಕುವರ್ ಇದಾವ ರೀತಿ ಎಂದೊಡೆ ಪೊಯ್ವರೀಗಳಿನ ದೇಶಿಗೆ ಬೀಳ್ದ ಮಹಾಕವೀಶ್ವರರ್ ಅಂತ ನಮ್ಮ ಸೂಕ್ತಿ ಸುಧಾರಣದಲ್ಲಿ ಮಲ್ಲಿಕಾರ್ಜುನ 800 ವರ್ಷಗಳ ಮುಂಚೆನೇ ಹೇಳಿಬಿಟ್ಟ. ಇದಕ್ಕೆ ಛಂದಸ್ ಯಾವುದು, ಇದಕ್ಕೆ ರೀತಿ ಯಾವುದು, ಇದಕ್ಕೆ ಅಲಂಕಾರ ಯಾವುದು, ಇದರೊಳಗೆ ಯಾವ ನೀತಿ ಇದೆ, ಇದು ಯಾವ ಕಾವ್ಯ ಪದ್ಧತಿ ಅಂತಂದರೆ ಇರಿವಾರು ಚಾಕು ಚೂರಿ ತಗೊಂಡು ತಿವಿತಾರೆ, ಉಟ್ಟಪಟ್ಟೇನೆ ಬಿಚ್ಚಿಬಿಡ್ತಾರೆ, ನಮ್ಮನ್ನು ಪೊಯ್ವರ್ ಕೊಂದು ಬಿಡ್ತಾರೆ, ಈ ರೀತಿಯಾದದ್ದು ಅಂತ. ಹಾಗೆ ಕವಿಯ ಕೃತಿ ಏನಿದೆ ಅಂದರೆ ಟೆಕ್ಸ್ಟ್ ಸೆಂಟ್ರಿಕ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಪಾಠ್ಯ ಕೇಂದ್ರಿತವಾದ ಸಾಹಿತ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಅದು ಎಂದೋ ತೀನಂಶೇಖಂಠಯ್ಯನವರು, ಡಿ ಎಲ್ ನರಸಿಂಹಾಚಾರ್ಯರು, ಕುವೆಂಪು ಅವರು ಈ ಥರದವರೆಲ್ಲ ಇದ್ದಾಗಿನ ಕಾಲದಲ್ಲಿ ಇದ್ದದ್ದು. ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ವೆಂಕಟಾಚಲ ಶಾಸ್ತ್ರಿಯವರು, ತಾರಾನಾಥ್ ಅವರು, ಪಾದೇಕಲ್ ವಿಷ್ಣು ಭಟ್ರು ಈ ರೀತಿಯಾದ ಕೆಲವರು ಗ್ರಂಥನಿಷ್ಠವಾಗಿ ವಿಮರ್ಶೆ ಮಾಡ್ತಾ ಇದ್ರು. ಈಗ ಗ್ರಂಥ ಹೊರಟೇ ಬಿಡ್ತು, ಆಗ್ರಹನಿಷ್ಠವಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ, ಪೂರ್ವಗ್ರಹನಿಷ್ಠವಾಗಿ ಮಾಡ್ತಾ ಇದ್ದಾರೆ. ಅದು ಆ ಕವಿಗಳಿಗೆ ನ್ಯಾಯ ಕೊಡುವಂಥದ್ದಲ್ಲವೇ ಅಲ್ಲ. ಇತ್ತೀಚೆಗಷ್ಟೇ ನನ್ನ ವಿದ್ವಾನ್ಮಿತ್ರರಾದಂಥ ಡಾಕ್ಟರ್ ಅಜಕಳ ಗಿರೀಶ್ ಭಟ್ರನವರು ಪಂಪನ ಕಂಪನ ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ತಾವೆಲ್ಲ ಅವಶ್ಯವಾಗಿ ಓದಬೇಕಾದದ್ದು ಪುಸ್ತಕ. ಅದರೊಳಗೆ ಕೊನೆಗೆ ಹೇಳ್ತಾರೆ ಪಂಪಾದಿಗಳನ್ನು ಹೇಗೆ ಓದಬೇಕು ಅಂತ. ಹೇಗೆ ಓದಬೇಕು ಅಂತಂದರೆ ನಾವುಗಳು ಗಮಕದಲ್ಲಿ ವ್ಯಾಖ್ಯಾನದಲ್ಲಿ ಮಾಡಿಕೊಂಡು ಬಂದಿರುವುದೇ ಅಂತ ಗೊತ್ತಾಗುತ್ತದೆ. ಯಾಕೆಂದರೆ ಪದ್ಯ ಏನು ಹೇಳುತ್ತದೆ, ಪ್ರತಿ ಪದವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರೊಳಗಿರುವ ಸ್ವಾರಸ್ಯ ಏನು, ಅದರ ಉಕ್ತ ವೈಚಿತ್ರ್ಯ ಏನು, ಅದರೊಳಗಿರುವ ಅರ್ಥ ಗಾಂಭೀರ್ಯ ಎಂಥದ್ದು. ಈ ಪದ ಬಿಟ್ಟು ಬೇರೆ ಪದ ಬಳಸಿದ್ದಿದ್ದರೆ ಅದರೊಳಗೆ ಏನಾದರೂ ಸ್ವಾರಸ್ಯ ಕುಗ್ಗುತ್ತಾ ಇತ್ತಾ, ಹೆಚ್ಚುತ್ತಾ ಇತ್ತಾ, ಈ ರೀತಿಯಾದದ್ದನ್ನು ವಿಮರ್ಶೆ ಮಾಡುವಂಥದ್ದು ಇದು ಗ್ರಂಥ ಕೇಂದ್ರಿತವಾದ ವಿಮರ್ಶೆ. ಹಾಗಲ್ಲದೆ ಇನ್ನೇನೇನೋ ಮಾಡೋದಿದ್ರೆ ಈ ಕವಿ ಹಾಕಬೇಕು, ಈ ಗ್ರಂಥ ಯಾತಕ್ಕೆ ಬೇಕು, ಅದು ಯಾವುದೂ ಬೇಕಿಲ್ಲ. ಅದನ್ನು ನಮ್ಮ ಗಮಕಿಗಳು ಮಾಡ್ತಾ ಇದ್ದಾರೆ, ವ್ಯಾಖ್ಯಾನಕಾರರು ಮಾಡ್ತಾ ಇದ್ದಾರೆ. ಅದಕ್ಕೆ ನೆಲೆಯಾಗಿದೆ ಗಮಕ ಕಲಾ ಪರಿಷತ್ತು ಅನ್ನೋದು ನನಗೆ ತುಂಬ ಸಂತೋಷ ಕೊಡುವಂಥದ್ದು. ಆ ಕಾರಣದಿಂದ ಹಿಂದೊಮ್ಮೆ ದೊಡ್ಡ ಲೇಖಕರಾಗಿ ಸನಾತನ ಧರ್ಮದ ಮತ್ತು ಈ ಪ್ರಾಚೀನ ಕಾವ್ಯ ಪರಂಪರೆಯ ಬಗ್ಗೆ, ಛಂದಸ್ಸಿನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದಂಥ ಶೈವಕ್ಯರಾದಂಥ ಸ್ವಾಮಿಗಳು ಕುಮಾರ ಜುಗಣ ಸ್ವಾಮಿಗಳು ಅಂತ ಇದ್ದರು. ಅವರು ಪೂರ್ವಾಶ್ರಮದಲ್ಲಿ ಪಿ ಬಸವಣ್ಣನವರು ಅಂತ ಒಳ್ಳೆ ಷಟ್ಪದಿ ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು. ಅನೇಕ ಷಟ್ಪದಿಗಳನ್ನು ಅವರು ಸೃಷ್ಟಿ ಮಾಡಿದ್ರು, ಬಗೆ ಬಗೆಯ ಛಂದಸ್ಸುಗಳನ್ನು ನಿರ್ಮಾಣ ಮಾಡಿದ್ರು. ವೃತ್ತ ವಿಲಾಸ ವೈಭವ ಮೊದಲಾದ ಗ್ರಂಥಗಳು ಬರೆದರು. ಪಾರ್ವತಿ ಪ್ರಣಯ ಕಲಹ ಇರಬಹುದು, ಕನ್ನಡ ಮೇಘ ಸಂದೇಶ ಇರಬಹುದು, ಹೀಗೆ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ರು. ಅವರು ಒಮ್ಮೆ ನನ್ನ ಹತ್ರಕ್ಕೆ ಬಂದು ಕನ್ನಡ ವಿಶ್ವವಿದ್ಯಾಲಯವೂ ಸೇರಿದಂತೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಹಳಗನ್ನಡದ ಮತ್ತು ನಡುಗನ್ನಡದ ಭಾಗಗಳನ್ನೆಲ್ಲ ತೆಗಿತಾ ಇದ್ದಾರೆ, ವ್ಯಾಕರಣ ತೆಗೆದು ಬಿಡ್ತಾ ಇದ್ದಾರೆ, ಛಂದಸ್ ತೆಗೆದು ಬಿಡ್ತಾ ಇದ್ದಾರೆ. ಗಣೇಶ್ ಅವರೇ ಏನು ಮಾಡೋದು ಅಂತಂದ್ರೆ, ಏನೂ ಚಿಂತೆ ಮಾಡಬೇಕಾಗಿಲ್ಲ, ನಾವಿಲ್ಲಿ ಬೆಳೆಸ್ಕೊಳ್ಳೋಣ, ನಾವು ಉಳಿಸ್ಕೊಳ್ಳೋಣ. ಆ ವಿಶ್ವವಿದ್ಯಾಲಯಗಳು ಮಾಡಲಿಲ್ಲ ಅಂದರೆ ಅದಕ್ಕೇನು ಮಾಡೋಣ. ಇವತ್ತಿಗೂ ಅವಧಾನವನ್ನು, ನನ್ನ ಅವಧಾನ ಅಂತಲ್ಲ, ಅವಧಾನವನ್ನು ನಮ್ಮ ವಿಶ್ವವಿದ್ಯಾಲಯಗಳ ಕನ್ನಡ ಡಿಪಾರ್ಟ್ಮೆಂಟ್ಗಳಿಗೆ ಯಾವುದೂ ಆಯೋಜನೆ ಮಾಡಿಲ್ಲ. ಇವತ್ತಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಅವಧಾನದ ಕಾರ್ಯಕ್ರಮ ಆಗಿರೋದು ನನಗೆ ಗೊತ್ತಿಲ್ಲ. ಪರಿಷತ್ತಿಗೆ ಪುರಸ್ಕರಿಸೆ ಪುರಸೊತ್ತಿಲ್ಲ, ಅಕಾಡೆಮಿಗೆ ನೋಡಲು ಸಮಯ ಕಡಿಮೆ, ವಿಶ್ವವಿದ್ಯಾಲಯಕ್ಕೆ ವಿಶ್ವಾಸವಿಲ್ಲ, ಕಾಲೇಜುಗಳಿಗೆ ಕಾಳಜಿಯೂ ಇಲ್ಲ ಅಂತ ಯಾವುದೋ ಕಾಲದಲ್ಲೇನೆ 40 ವರ್ಷಕ್ಕೆ ಮುಂಚೆ ನಾನು ಅವಧಾನದಲ್ಲಿ ಪದ್ಯ ಹೇಳಿದ್ದೆ. ಹೀಗಿದೆ, ತೊಂದರೆ ಇಲ್ಲ, ಅವುಗಳೇ ಆಗಬೇಕು ಅಂತೇನು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಒಂದು ನವಿಲು ಕುಣಿದು ಕುಣಿದು ಕುಪ್ಪಳಿಸಿ ಮದೋನ್ಮತ್ತವಾಗಿ ಗರಿಗಳನ್ನು ಕಳಚಿಬಿಡ್ತು. ಆಗ ಗರಿ, ನನ್ನಿಂದ ನಿನಗೆ ಅಂದ ಅಲಂಕಾರ, ಯಾಕೆ ನನ್ನನ್ನು ಬಿಸುಟೆ ಅಂತ ನವಿಲು ಕುತ್ತಿಗೆ ತಿರುಗಿಸ್ಕೊಂಡು ಹೋದಾಗ, ನೀನು ನನ್ನನ್ನು ಬಿಸಾಕಿದ್ರೆ ನನಗೇನು ಕಷ್ಟವಿಲ್ಲ, ಕೃಷ್ಣ ಬಂದು ನನ್ನನ್ನು ತಲೆಗಿಟ್ಟುಕೊಳ್ತಾನೆ ಅಂತ ಹೇಳ್ತಂತೆ. ಹಾಗೆ ಜನರಿದ್ದಾರೆ, ರಾಘವಾಂಕ ಹೇಳಿದ್ನಲ್ಲ, ಜನರೋದಿದರೆ ಸಾಕು, ಜನರು ಬದುಕಬೇಕು ಅಂತ ಬರಿತಾ ಇರುವಂಥದ್ದಷ್ಟೇ ಕಾವ್ಯ ಅಂತ. ಹಾಗೆ ಹೊರಗಿನಿಂದ ನಾವು ಉಳಿಸ್ಕೊಳ್ಳೋಣ, ಯಾವತ್ತೂ ಅದನ್ನು ನಾವು ಇಟ್ಕೊಳ್ಬೇಕು. ನನಗೆ ಎಂ ಕೆ ಇಂದಿರಾ ಅವರ ಪಣಿಯಮ್ಮ ಕಾದಂಬರಿಯ ಒಂದು ಮಾತು ಸದಾ ಆದರ್ಶಭೂತವಾಗಿ ನಿಲ್ಲುತ್ತದೆ. ಪಣಿಯಮ್ಮನಿಗೆ ಪಾಪ ಬಾಲ್ಯದಲ್ಲಿಯೇ ಅವಳಿಗೆ ವೈಧವ್ಯ ಬಂದು ವಿಕಾರ ಮಾಡಿಬಿಡ್ತಾರೆ. ಆಮೇಲೆ ಅವಳು ಪಾಪ ತನ್ನ ಸಂಕಟ ಬೇರೆಯವ್ರಿಗೆ ಬೇಡ ಅಂತಿದ್ದಾಗ ಒಬ್ಬ ಹೆಣ್ಣು ಮಗಳಿಗೆ ಇದೇ ರೀತಿ ವೈಧವ್ಯ ಬಂದಾಗ, ಮಡಿ ಮಾಡ್ಕೊಂಡ್ಬಿಡೆ ಸಾವಿತ್ರಿ, ಮಡಿ ಮಾಡ್ಕೊಂಡ್ಬಿಡೆ, ಹಾಗೆ ಮಾಡ್ಕೊಂಡ್ಬಿಟ್ರೆ ನಿನ್ನ ಕೈಯಾಗಿ ನೀರು ಬ್ರಾಹ್ಮಣರು ಕುಡಿತಾರೆ ಅಂತ. ನಾನು ಮಡಿ ಮಾಡ್ಕೊಳ್ಳೋದಿಲ್ಲ, ಬ್ರಾಹ್ಮಣಿಗೆ ಬಯಾರಿಕೆ ಆಗೋದು, ಹೊಲೆಯರ್ಗೆ ಹಾಕ್ತೀನಿ ನೀರು ಅಂತಾಳೆ. ನಿಜ ಅಲ್ಲವೇ? ಅಕಾಡೆಮಿಗಳು, ವಿಶ್ವವಿದ್ಯಾಲಯಗಳು, ಪರಿಷತ್ತುಗಳು ಇವುಗಳು ಇದರ ಕಡೆ ಗಮನ ಹರಿಸಲಿಲ್ಲ ಅಂತ ನಾವು ಸಂಕಟ ಪಡೋದಕ್ಕೆ ಬದಲಾಗಿ ನಾವು ನಮ್ಮೊಳಗೆ ಉಳಿಸ್ಕೊಳ್ಳೋಣ. ನಮಗೆ ಬೇಕಾದದ್ದನ್ನು ನಮ್ಮೊಳಗೆ ಉಳಿಸ್ಕೊಂಡ್ರೆ ಜಗತ್ತಲ್ಲಿ ಉಳಿಯುತ್ತೆ. ಅದು ಬಿಟ್ಟು ಅಲ್ಲಿಗೊಂದು ಅರ್ಜಿ, ಇಲ್ಲಿಗೊಂದು ಅಪೀಲು, ಇಲ್ಲಿಗೊಂದು ಅಹವಾಲು, ಅಲ್ಲಿಗೊಂದು ಭಿನ್ನ ಒತ್ತಳೆ, ಇಲ್ಲಿಗೊಂದು ಭಿನ್ನ ಒತ್ತಳೆ, ಯಾತಕ್ಕೆ ಬೇಕು? ಅದು ಸುಮ್ಮನೆ ಯಾವ ರೀತಿಯಿಂದಲೂ ಪ್ರಯೋಜನ ಇಲ್ಲ.
ನನಗೆ ಬೇಕಾದದ್ದು ನನ್ನೊಳಗಿರಬೇಕು ಅಂತ ನಾವು ಮಾಡಿಕೊಂಡ್ರೆ ಆಗುತ್ತದೆ. ಇದು ಬಹಳ ಮುಖ್ಯ. MES ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಒಂದು ಸಂಸ್ಕೃತ ರೂಪಕದ ಪ್ರದರ್ಶನವಾಯಿತು, ಭಗವದಜ್ಜುಕೀಯಂ ಅಂತ. ಅಲ್ಲಿ 4 ಜನ ಹುಡುಗಿಯರು ನೃತ್ಯ ಪದ್ಧತಿಯಲ್ಲಿ ಬಂದು ಒಂದು ಗ್ರಂಥವನ್ನು ಹಿಡ್ಕೊಂಡು ವೇದಿಕೆಗೆ ಬರ್ತಾರೆ. ಆ ರೀತಿಯಾಗಿ ನಿರ್ದೇಶಕರ ಕಲ್ಪನೆ ಇತ್ತು. 4 ದಿಕ್ಕಿಗೆ ಹೋಗಿ ಸೂತ್ರಧಾರ ಸೂತ್ರಧಾರ ಅಂತ ಕೂಗ್ತಾರೆ. ಸೂತ್ರಧಾರ ಬರೋಲ್ಲ. ಸೂತ್ರಧಾರ ಇಲ್ಲದೆ ರೂಪಕ ಆರಂಭವೇ ಆಗೋದಿಲ್ಲ. ಒಂದು ನಾಂದಿ ಹೇಳಬೇಕಲ್ಲ. ಆಮೇಲೆ ಸೂತ್ರಧಾರ ಬಂದಿಲ್ವಲ್ಲ, ಏನು ಮಾಡೋದು ಅಂದ ತಕ್ಷಣ ಒಬ್ಬ ಹುಡುಗಿ ತಾನೇ ತಾನು ಹೊದ್ದಿರ್ತಕ್ಕಂಥ ಉತ್ತರಿಯನ್ನು ತಲೆಗೆ ಮುಂಡಾಸ ಕಟ್ಕೋತಾಳೆ, ಮತ್ತೊಬ್ಬರ ತಂದು ಹೂವು ಕೊಡ್ತಾಳೆ. ಇವಳೇ ಸೂತ್ರಧಾರಣಿಯಾಗಿ ಆರಂಭ ಮಾಡಿಬಿಡ್ತಾಳೆ ನಾಟಕ ಅಂತ. ಅಷ್ಟೇ ಅಕ್ಕ ಬಾ, ಅವ್ವ ಬಾ, ಅಜ್ಜ ಬಾ, ಅಣ್ಣ ಬಾ ಅಂತ ಕರೆಯುವುದು ಯಾತಕ್ಕೆ? ನಾವೇ ಮಾಡಿಕೊಳ್ಳೋಣ. ಇದು ಬೇಕಾದ ದೃಷ್ಟಿ ಅಂತ ನನಗನ್ಸುತ್ತೆ. ಅಂದರೆ ನಾವು ಕೊರತೆಗಳ ಬಗೆಗೆ ಸಂಕಟ ಪಟ್ಕೊಂಡ್ರೆ ಅಲೆ ನಿಂತಾಗ ಸಮುದ್ರ ಸ್ನಾನ ಮಾಡ್ತೀನಿ ಅಂತಂದಂಗೆ ಆಗುತ್ತದೆ. ಮೈ ಕೊಳತನ ಆರೋದು ಬಿಟ್ಟು ಬ್ರಹ್ಮಕಲ್ಪ ಪರ್ಯಂತ ಮತ್ತೇನೂ ಆಗೋಲ್ಲ. ನಾವು ನಮ್ಮ ಕೈಲಾದಷ್ಟು ಮಾಡೋಣ. ಅಹಂಕಾರ ಬೇಡ, ಅರೆ ಕರ್ತವ್ಯ ಭ್ರಷ್ಟತೆ ಮಾತ್ರ ಬೇಡ. ಈ ದೃಷ್ಟಿಯಿಂದಲೇ ನಾನು ಇಷ್ಟವರೆಗಿನ ಕೆಲಸವನ್ನು ಮಾಡ್ತಾ ಇದ್ದೇನೆ ಹೊರತು ನಮ್ಮೊಳಗೆ ನಾವು ತುಂಬಿಸಿಕೊಳ್ಳೋಣ ಅನ್ನೋದು ಬಿಟ್ಟು ಬೇರೆ ಇನ್ಯಾವುದೂ ಆಲೋಚನೆ ಅಲ್ಲ. ಅದರಿಂದ ನನಗೆ ಸಿಕ್ಕದ್ದು ತುಂಬ ಸಂತೋಷ. ಹಾಗಾಗಿ ಆ ಸಂತೋಷಕ್ಕೆ ನೀವು ಸತ್ಕಾರ ಮಾಡ್ತಾ ಇದ್ದೀರಾ ಅಂದರೆ ನಾನು ಅದೇ ಭಾವಿಸ್ತೀನಿ. ಸಂತೋಷಪಟ್ಟವರಿಗೆ ಸತ್ಕಾರ ಯಾಕೆ ಮಾಡಬೇಕು? ನಾನು ಹೊಟ್ಟೆ ತುಂಬ ತಿಂದೆ, ಕಣ್ಣು ತುಂಬ ನಿದ್ರೆ ಮಾಡಿದೆ, ಕಿವಿ ತುಂಬ ಸಂಗೀತ ಕೇಳಿದೆ ಅಂದರೆ ಅವ್ರಿಗೆ ಯಾರೂ ಸನ್ಮಾನ ಮಾಡೋಲ್ಲ. ಹಾಡಿದ್ದಕ್ಕೆ, 10 ಜನಕ್ಕೆ ಬಡಿಸಿದ್ದಕ್ಕೆ, ಲೋಕವನ್ನು ಉದ್ಧಾರ ಮಾಡಿದವ್ರಿಗೆ ಮಾಡ್ತಾರೆ. ನಾನು ಕೇವಲ ಆನಂದ ಪಟ್ಟವನು. ಆನಂದಕ್ಕಾಗಿ ಸತ್ಕಾರ ಅಂತಂದರೆ ಅದು ತಮ್ಮೆಲ್ಲರ ಔದಾರ್ಯವನ್ನಷ್ಟೇ ತೋರಿಸುತ್ತದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಪ್ರಾರ್ಥನೆ ಮಾಡುವುದಿಷ್ಟೇ, ಗಮಕ ಕಲೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಪರಂಪರೆಯನ್ನೇ ಉಳಿಸ್ಕೊಂಡಿದ್ದೀವಿ, ಬೆಳೆಸ್ಕೊಳ್ಳೋದು ಬೇಕಾಗುತ್ತದೆ. ಅದಕ್ಕಾಗಿ ಬೇರೆ ಬೇರೆ ಕಾವ್ಯಗಳನ್ನು ತೆಗೆದುಕೊಳ್ಳಿ. ನನಗೆ ಕುಮಾರವ್ಯಾಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನನ್ನು ಎಲ್ಲ ಕವಿಗಳ ಎದುರಿಗೂ ನಾನು ಬಾಜಿ ಕಟ್ಟಿ ಗೆಲ್ಲಿಸಬೇಕು ಅಂತ ನೋಡ್ತಾ ಇರ್ತೀನಿ. ಗೆಲ್ಲಬಲ್ಲಂಥ ಸಾಮರ್ಥ್ಯ ಅವನಿಗಿದೆ ಅಂತ ಅನಿಸುತ್ತದೆ. ಆದರೆ ಆ ಕುಮಾರವ್ಯಾಸನ ಮಹಾಪ್ರಭಾವ ಏನು ಮಾಡಿಬಿಟ್ಟಿದೆ ಅಂದರೆ ಬೇರೆ ಕವಿಗಳನ್ನು ತೆಗೆದುಕೊಳ್ಳದಂತೆ ಮಾಡಿಬಿಟ್ಟಿದೆ. ಅದು ಒಳ್ಳೆಯದಲ್ಲ. ಹಾಗಾಗಿ ಬೇರೆ ಕವಿಗಳನ್ನು ನಾವು ತೆಗೆದುಕೊಳ್ಳಬೇಕು. ಕುಮಾರವ್ಯಾಸ ಇದ್ದೇ ಇದ್ದಾನೆ. ಬರೀ ಷಟ್ಪದಿ ಕವಿಗಳಷ್ಟೇ ಅಲ್ಲದೆ ಸಾಂಗತ್ಯದ ಕವಿಗಳಿದ್ದಾರೆ. ಸಾಂಗತ್ಯವನ್ನು ಹಾಡೋದಕ್ಕೆ ಪದ್ಧತಿ ಇದೆ, ಕೆಲವರಿಗೆ ಅದು ಗೊತ್ತೂ ಇದೆ. ಆದರೆ ಸಾಂಗತ್ಯವನ್ನು 4 ಬಗೆಯ ತಾಳಗಳಲ್ಲಿ ಹಾಡಬಹುದು. ಸಾಮಾನ್ಯವಾಗಿ ಮಿಶ್ರ ಚಾಪುನಲ್ಲಿ ಹಾಡ್ತಾರೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ, ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಎಲ್ಲ ಗತಿಗಳಲ್ಲೂ ಹಾಡಬಹುದಾಗಿದೆ. ಈ ಥರ ಸಾಂಗತ್ಯ ಕಾವ್ಯಗಳನ್ನು ಹಾಡಬೇಕಾದದ್ದು. ಮತ್ತು ಚಂಪು ಕಾವ್ಯಗಳು ನನಗೆ ವ್ಯಕ್ತಿಗತವಾಗಿ ತುಂಬ ಇಷ್ಟವಾದದ್ದು ಅಂದರೆ ಕಂದವೃತ್ತಗಳು. ಕಂದವೃತ್ತಗಳಿಂತ ಕೆಳಗೆ ಇದೆ ಅಂತಂದರೆ ಒಬ್ಬ ಕುಮಾರವ್ಯಾಸನ ಷಟ್ಪದಿ ಬಿಟ್ಟು ಮಿಕ್ಕವ್ರ ಷಟ್ಪದಿನ ಇಕ್ಕಳದಿಂದ ಹಿಡ್ಕೋತೀನಿ ನಾನು ಅಂತಂತೀನಿ. ಯಾಕೆಂತಂದರೆ ಕಂದವೃತ್ತಗಳಲ್ಲಿ ಕನ್ನಡದ ಹಳಗನ್ನಡದ ಬಿಗಿ ಜೀವಾಳ ಇದೆ, ಅದನ್ನು ನಾವು ಬಿಡಬಾರ್ದು. ಆ ರೀತಿಯಾದ ಕಂದವೃತ್ತಗಳ ಕಾವ್ಯಗಳನ್ನು ತೆಗೆದುಕೊಳ್ಬೇಕು. ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಸಾರ ಮಾಡಬೇಕು. ಅದಕ್ಕೆ ವಿಶೇಷವಾದ ತಯಾರಿ ಬೇಕು. ಮತ್ತೊಂದು ಪ್ರಾರ್ಥನೆ ಏನೆಂದರೆ, ಕನ್ನಡ ಸಂಸ್ಕೃತ ಬೇರೆ ಬೇರೆ ಭಾಷೆಗಳಲ್ಲವೇ ಅಲ್ಲ, ಅದು ಬೇರೆ ಭಾಷೆ ಎನ್ನುವಂಥ ದೃಷ್ಟಿ ಆಧುನಿಕ ಕಾಲದ್ದು. ಪ್ರಾಚೀನ ಕಾಲದಲ್ಲಿ ಯಾವತ್ತೂ ಇರಲಿಲ್ಲ. ಎಲ್ಲ ಕನ್ನಡ ಪಂಡಿತರು ಕೂಡ ಸಂಸ್ಕೃತವನ್ನು ಪಾಠ ಹೇಳ್ತಾ ಇದ್ರು, ಸಂಸ್ಕೃತ ಪಂಡಿತರೇ ಕನ್ನಡ ಹೇಳ್ತಾ ಇದ್ದಿದ್ದು. ನನಗೆ ಶಾಲೆಯಲ್ಲಿ ನಾನು ಸಂಸ್ಕೃತ ಕಲಿಸಿದವರು ಕನ್ನಡನೂ ಪಾಠ ಮಾಡ್ತಾಯಿದ್ರು, ಹಿಂದಿನೂ ಪಾಠ ಮಾಡ್ತಾಯಿದ್ರು. ನಮ್ಮ ರಾಮಚಂದ್ರ ಶರ್ಮತ್ಯಾಗಲಿ ಅವರು ಒಳ್ಳೆ ವ್ಯಾಖ್ಯಾನಕಾರರು ಆಗಿದ್ರು. ಅವರು ಹೇಳ್ತಾ ಇದ್ರು, ನಾವು ಹಿಂಸಕ ಪಂಡಿತರು ಅಂತ, ಹಿಂದಿ ಸಂಸ್ಕೃತ ಕನ್ನಡ ಪಂಡಿತರು ಅಂತಂತ ಇದ್ರು. ಹಾಗಾಗಿ ಸಂಸ್ಕೃತ ಕಾವ್ಯಗಳನ್ನು, ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು, ವೇದವ್ಯಾಸ ಮಹರ್ಷಿಗಳ ಮಹಾಭಾರತವನ್ನು, ಹರಿವಂಶ, ಭಾಗವತ ಇತ್ಯಾದಿಗಳನ್ನು, ಕಾಳಿದಾಸಾದಿಗಳನ್ನು ಕೂಡ ತುಂಬ ಸೊಗಸಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಅವಕಾಶ ಇದೆ, ಗಾನ ಮಾಡೋಕ್ಕಿದೆ. ಹಾಗಾಗಿ ಅದನ್ನೂ ಮಾಡಿಕೊಂಡು ಬಂದರೆ ಕನ್ನಡ ನಾಡಿಗೆ ಮಾತ್ರವಲ್ಲದೆ ಈ ಕಲೆ ಅಖಿಲ ಭಾರತ ವ್ಯಾಪ್ತಿಯನ್ನು ಹೊಂದುತ್ತದೆ. ಈಗಂತೂ ನಮ್ಮ ತರುಣ ಪೀಳಿಗೆಗೆ ಕನ್ನಡ ಬರದೇ ಇದ್ರೂ ಇಂಗ್ಲೀಷ್ ಬರುತ್ತೆ. ಅವ್ರ ಕೈನಲ್ಲಿ ಆ ಕಾವ್ಯಗಳು ಇಂಗ್ಲೀಷ್ ವ್ಯಾಖ್ಯಾನ ಬೇಕಾದ್ರೂ ಮಾಡಿಸ್ಬೋದು. ಹೀಗೆ ಈ ದೃಷ್ಟಿಯಿಂದ ಕಂಡಾಗ ಗಮಕ ಕಲೆಗೆ ಮತ್ತಷ್ಟು ಪ್ರಾಚುರ್ಯ ಬರುತ್ತದೆ. ನಾನು ಬಲ್ಲಂತೆ ಇಷ್ಟು ಸುಸಂಘಟಿತವಾಗಿ ಕಾವ್ಯ ವಾಚನದ ಕಲೆ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮಲ್ಲಿಯೇ ಇರುವಂಥದ್ದು.
ಆಂಧ್ರದಲ್ಲಿ ಪದ್ಯಗಾನ ಕಲೆ ಇದೆ, ಚೆನ್ನಾಗಿ ಪದ್ಯಗಾನ ಮಾಡ್ತಾರೆ. ಆದರೆ ಅದೊಂದು ವ್ಯವಸ್ಥಿತವಾಗಿ ಒಂದು ಪರಂಪರೆಯಾಗಿ ಬಂದಿಲ್ಲ. ಉಪನ್ಯಾಸಕಾರರು, ಪ್ರವಚನಕಾರರೇ ಗಾನ ಮಾಡ್ತಾರೆ, ಒಳ್ಳೆ ವಿದ್ವಾಂಸರಾಗಿರ್ತಾರೆ. ಆದರೆ ಅವರಿಗೆ ಗಮಕ ಕಲೆಯಲ್ಲಿ ಎಷ್ಟು ರಾಗಗಳನ್ನು ಬಳಸೋದುಂಟು, ಆ ರೀತಿಯಾದ ರಾಗ ವೈಭವ ಎಲ್ಲ ಇಲ್ಲ. ಈಗ ನಮ್ಮ ಹೊಸಳ್ಳಿ ಕೇಶವಮೂರ್ತಿಗಳಾಗಲಿ, ಅದಕ್ಕೂ ಹಿಂದೆ ಶಕುಂತಲಾಬಾಯಿ ಪಾಂಡುರಂಗರಾಯರಾಗಲಿ, ಇವತ್ತೇ ನಮ್ಮ ನಿರ್ಮಲಾ ಅವ್ರ ಬಾಯಿನಲ್ಲಿ ಕೇಳಿದ್ವಲ್ಲ, ಒಂದು ಪದ್ಯಕ್ಕೆ ಒಂದು ರಾಗ ಬಳಸಿದ್ಮೇಲೆ ಮತ್ತೆ ಆ ರಾಗವನ್ನು ಇನ್ನೊಂದು ಪದ್ಯಕ್ಕೆ ಬಳಸಿದೆ. ಹಾಗೆ ಪದವಿಟ್ಟು ಅಳುಪದೊಂದು ದಗ್ಗಳಿಕೆ, ತೊಟ್ಟ ಬಾಣ ತೊಡೋಲ್ಲ ಅನ್ನೋ ತರಹ ಎಲ್ಲ ಗಾನ ಮಾಡೋದಿದ್ದಾರೆ. ಆ ವೈವಿಧ್ಯ ಆಂಧ್ರ ಪ್ರದೇಶದಲ್ಲಿ ಇಲ್ಲ. ತಮಿಳಿನಲ್ಲಿ ಕೂಡ ಗಾನ ಮಾಡುವಂಥ ಪದ್ಧತಿ ಇದೆಯಾದರೂ ಅಲ್ಲಿ ಆಭಿಜಾತ್ಯ ತುಂಬ ಹಿಂದೆನೇ ಹೊರಟು ಹೋಗ್ಬಿಡ್ತು. ಕೇರಳದಲ್ಲಿ ಕೂಡ ಆ ರೀತಿಯಾಗಿದೆ. ಅಲ್ಲಿ ಅಕ್ಷರ ಶ್ಲೋಕಂ ಅಂತ ಅಂತ್ಯಾಕ್ಷರಿಗಳನ್ನೆಲ್ಲ ಸಾವಿರಗಟ್ಟಲೆ ಜನ ಬಂದು ನೋಡ್ತಾರೆ, ಶ್ಲೋಕಗಳನ್ನೆಲ್ಲ ಬಾಯ್ಪಾಠ ಮಾಡ್ತಾರೆ. ಮಲಯಾಳಮಲ್ಲಿ ತುಂಬ ಸಂಸ್ಕೃತ ಸಮೃದ್ಧವಾಗಿದೆಯಾದರೂ ಹೀಗೆ ಒಂದು ಪೂರ್ಣ ಪ್ರಮಾಣದ ಗಾನ ಕಲೆ ಕಾವ್ಯದ್ದು ಬೆಳೆದಿಲ್ಲ. ಹೀಗೆ ಕಂಡಾಗ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಕನ್ನಡಕ್ಕೆ ಈ ಸೌಲಭ್ಯ ಇದೆ. ಉತ್ತರ ಭಾರತದಲ್ಲಂತೂ ಪಾಪ ಅವರು ತುಂಬ ಒಂದು ಭಜನೆಯ ಶೈಲಿಯಲ್ಲಿ ಗಾನ ಮಾಡ್ತಾರೆ ಹೊರತು ಈ ರೀತಿ ವಿತಾಳವಾಗಿ ಕಾವ್ಯದ ಒಂದೊಂದು ಪದವೂ ನಮಗೆ ಸ್ಪಷ್ಟವಾಗಿ ಕಿವಿಗೆ ಬರುವಂತೆ, ತಾಳದ ಹುಯಿಲಿನಲ್ಲಿ ಅರ್ಥ ಗಮನಕ್ಕೆ ಬಾರದೆ ಹೋಗದೇ ಇರುವಂತೆ ಸ್ಪಷ್ಟ ಮಾಡುವಂಥದ್ದು ಗಮಕ ಕಲೆಯಲ್ಲಿ ಉಂಟು. ಹಾಗಾಗಿ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಪಟ್ಟರೆ ಹೆಚ್ಚಿನ ಫಲ ಉಂಟು ಅಂತ ಭಾವಿಸಿ ನನ್ನ ಮಾತುಗಳಿಂದ ವಿರಮಿಸ್ತೀನಿ. ಧನ್ಯವಾದ, ನಮಸ್ಕಾರ.